ಏನಣ್ಣ ನೀವಿಲ್ಲಿ? ಮತ್ತೆ ಬರ್ಬೇಕಾಗತ್ತಪ್ಪ. ನೀ ಅಂತೂ ಕಾರ್ ರಿಸೀವ್ ಮಾಡಲ್ಲ. ನೀನು ದೊಡ್ಡ VIP. ನೀನು ಹಿಡ್ಕೊಂಡು ನಾನು ಬರ್ಬೇಕು. ಮತ್ತೆ ಸಾಲ ಇಸ್ಕೊಳ್ಳೋಕೆ ಮಾತ್ರ ಅಪ್ಪ ಅಣ್ಣ ಅಂತ ಇಸ್ಕೊಳ್ಳೋದು. ಕೊಡಬೇಕಾದ್ರೆ ಈ ಥರ ನಮ್ಮ ಜೀವ ತಿನ್ನೋದು. ಅಣ್ಣ ಎಲ್ಲರೂ ಈ ಕಡೆನೇ ನೋಡ್ತಾ ಇದ್ದಾರೆ, ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಮಾತಾಡ. ನೋಡ್ಲಿ ಬಿಡು, ಎಲ್ಲರೂ ಗೊತ್ತಾಗ್ಲಿ. ದುಡ್ಡು ಇಸ್ಕೊಳ್ಬೇಕಾದ್ರೆ ನಾಚಿಕೆ ಮಾನ ಮರ್ಯಾದೆ ಏನಿರೋದಿಲ್ಲ. ಕೊಡಬೇಕಾದ್ರೆ ಇವೆಲ್ಲ ಬಂದ್ಬಿಡುತ್ತೆ. ಅಣ್ಣ ನಾಳೆ ಪಕ್ಕ ಕೊಟ್ಬಿಡ್ತೀನಣ್ಣ. ನನ್ನ ಮಗನೇ, ನಿಂದು ಬರೀ ಇದಾಯ್ತು. ನಾಳೆ ಏನಾದರೂ ದುಡ್ಡು ಕೊಡಲಿಲ್ಲ ಅಂದ್ರೆ ನಿನ್ನ ಹತ್ರ ಹೇಗೆ ಇಸ್ಕೊಳ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಬ್ರೋ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀರಾ? ಏನಿಲ್ಲ ಬ್ರೋ, ಸುಮ್ಮನೆ ಆಗ ಮಲ್ಕೊಂಡಿದ್ದೆ. ನನ್ನ ಹೆಸರು ರಾಘವ್ ಅಂತ. ಆದಿತ್ಯ, ಆದಿ. ಇಲ್ಲಿ ನಡೆದಿದ್ದಲ್ಲ ನಾನು ನೋಡಿದೆ. ಹೇಳದೆ ಏನು ಪ್ರಾಬ್ಲಮ್ಮು? ಹೌದು, ಅದೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ಬೇಕು? ನೋಡದೆ, ನಮ್ಮ ಮನಸ್ಸಲ್ಲಿರೋ ನೋವನ್ನು ಬೇರೆಯವ್ರ ಹತ್ರ ಹಂಚ್ಕೊಂಡ್ರೆ ಮನ್ಸಿನ ಭಾರ ಕಡಿಮೆ ಆಗುತ್ತಂತೆ. ಅದಕ್ಕೆ ಕೇಳಿದೆ. ಹೇಳು, ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ. ಒಂದಿನ ನನ್ನ ಫ್ರೆಂಡ್ ನನಗೆ ಬೆಟ್ಟಿಂಗ್ ಬಗ್ಗೆ ಹೇಳ್ದ. ಅದರಲ್ಲಿ ದುಡ್ಡು ಹಾಕಿದ್ರೆ ಡಬಲ್ ಆಗುತ್ತೆ ಅಂತ ಅವ್ನ ಮಾತು ಕೇಳ್ಬಿಟ್ಟು ಅದರಲ್ಲಿ ದುಡ್ಡು ಹಾಕಿದೆ. ನಿನ್ನ 1,000 ರೂಪಾಯಿ 10,000 ಮಗ ಜಸ್ಟ್ ಮಿಸ್ ಆಗ್ಬಿಡ್ತು. ಮೊನ್ನೆಗೂ ಹಂಗಾಯ್ತು ಬಿಡು ಮಗ. ಈ ಸಲ ಹೋದ್ರೋ ಆಗ್ಬಿಡೋಣ ಮಗ. ಸರಿ ಮಗ, ಆಗ್ಬಿಡೋಣ. ಮಗ, ಬೆಟ್ಟಿಂಗಲ್ಲಿ ಇಷ್ಟೆಲ್ಲ ದುಡ್ಡು ಬರುತ್ತಾ? ಮಗ ಇನ್ನು ಕಡಿಮೆ ಮಗ. ಇದು ನಮ್ಮ ಫ್ರೆಂಡ್ ಬೈಕು ಐಫೋನ್ ಎಲ್ಲ ತಗೊಂಡ್ಬಿಟ್ಟಿದ್ದಾನೆ ಮಗ. ನನಗೊಂದು ಸ್ವಲ್ಪ ಹೆಂಗೆ ಹೇಳ್ಕೊಡು ಮಗ. ಫಸ್ಟ್ ಏನೋ ಅವ್ನು ಹೇಳ್ದಾಗೆ ದುಡ್ಡು ಬಂತು, ಆದರೆ ಬರ್ತಾ ಬರ್ತಾ ಆ ದುಡ್ಡೆಲ್ಲ ಹೋಗ್ಬಿಡ್ತು. ಮತ್ತು ನಮ್ಮ ಫ್ರೆಂಡ್ಸ್ ಹತ್ರ ನಾನು ಸಾಲ ಮಾಡಿ ಅದರಲ್ಲಿ ದುಡ್ಡು ಹಾಕಿದೆ, ಆದರೆ ಆ ದುಡ್ಡು ಕೂಡ ಹೋಗ್ಬಿಡ್ತು. ಅಲ್ಲ ಮಗ, ಒಂದು 20K ಇದ್ದರೆ ಕೊಡ್ತೀಯ ಮಗ? ಇನ್ನೊಂದೆರಡು ದಿವಸದಲ್ಲಿ ವಾಪಸ್ ಕೊಟ್ಬಿಡ್ತೀನಿ ಮತ್ತೆ. ಮಗ, ಒಂದು 50,000 ಬೇಕಿತ್ತು, ಕೊಡ್ತೀಯ ಮಗ? ಅಷ್ಟೊಂದು ದುಡ್ಡು ನನ್ನ ಹತ್ರ ಹೇಗೆ ಬರ್ತು ಮಗ? ಇಲ್ಲಾಂದ್ರೆ ನನಗೆ ಗೊತ್ತಿರೋ ಒಬ್ಬನ ಅದನ್ನೇ ಅವನ ಹತ್ರ ಇಸ್ಕೊಡ್ಲಾ? ಹಾಂ ಸರಿ ಮಗ, ಇಸ್ಕೊಡು. ಸರಿ ಮಗ, ನಾಳೆ ಇಸ್ಕೊಡ್ತೀನಿ. ಯಾಕೆ ಮಗ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಎಲ್ಲ ಸರಿ ಹೋಗ್ಬಿಡು. ನೀನೊಂದು ಕೆಲಸ ಮಾಡು, ನೀನು ಟೆನ್ಷನ್ ಆದಾಗಲ್ಲಿ ಇತ್ತೋಗೋ, ಎಲ್ಲ ಸರಿ ಹೋಗುತ್ತೆ. ಸರಿ, ಒಳಗಿಟ್ಕೋ, ಯಾರಿಗೂ ಹೇಳ್ಬೇಡ. ಹೀಗೆ ಸಾಲ ಮಾಡ್ತಾ ಮಾಡ್ತಾ ಇವ್ನ ಕೈಗೆ ಸಿಗಾಕೊಂಡೆ. ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅದೇ ನೀನೊಂದು ಕೆಲಸ ಮಾಡು, ನೀನು ಟೀ ತಗೊಂಬಾ. ಅಷ್ಟರಲ್ಲಿ ಏನು ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅಲ್ಲ ಅಣ್ಣ. ಆದಿ, ನಾನು ಇವತ್ತು ಬರೋಕ್ಕೆ ಲೇಟ್ ಆಗುತ್ತೆ. ನೀನು ಊಟ ಮಾಡಿ ಮಲ್ಕೊಂಬಿಡು. ಹೌದಾ, ಸರಿ ಆಯ್ತು ಅಣ್ಣ. ಸರಿ, ಹುಷಾರಾಗಿ ಮನೆಗೆ ಹೋಗು. ಹಾಂ ಸರಿ ಅಣ್ಣ. ಅಣ್ಣ 2 ಟೀ ಕೊಡು. ಅಣ್ಣ ಹಾಗೆ 2 ಪ್ಲೇಯರ್ ಕೊಡು.
ಹೌದು, ನಿನ್ನ ಫ್ರೆಂಡ್ ಹೇಳ್ದ ಅಂತ ಬೆಟ್ಟಿಂಗ್ ಆಡಿದ್ಯಾ ಇಲ್ಲ ನಿನ್ನ ಮನ್ಸಿಗೆ ಇಷ್ಟ ಆಗಿನ ಇದೆಲ್ಲ ಮಾಡಿದ್ಯಾ? ನನ್ನ ಮನಸ್ಸಿಗೆ ಇಷ್ಟ ಆಗಿನೇ ಮಾಡಿದ್ದು ಅನಿಸುತ್ತೆ. ಮತ್ತೆ ಯಾಕೆ ಅವ್ರ ಮೇಲೆ ಹೇಳ್ತಿದ್ಯಾ? ನಿಮ್ಮಲ್ಲಿ ಹೇಳ್ಕೊಡು, ಅವ್ರು ಹೆಲ್ಪ್ ಮಾಡ್ತಾರೆ. ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ನಮ್ಮಣ್ಣ ರಾಜಕೀಯದಲ್ಲಿ ಒಳ್ಳೆಯ ಹೆಸರಿರೋಂಥ ವ್ಯಕ್ತಿ. ಈಗ ನಾನೇನಾದರೂ ಈ ಥರ ಮಾಡಿದ್ದೀನಿ ಅಂತ ಗೊತ್ತಾದರೆ ಮತ್ತಷ್ಟು. ಇಲ್ಲಾಂದರೆ ಅಪ್ಪ ಅಮ್ಮನ ಹತ್ರ ಹೇಳ್ಬಿಡು, ಎಲ್ಲ ಅವರೇ ನೋಡ್ಕೊತಾರೆ. ಓಹೋ ಸಾರಿ ಅದಿ, ಸಾರಿ. ಇಟ್ಸ್ ಓಕೆ. ಇಲ್ಲಾಂದರೆ ನಿನ್ನ ಬೈಕೆಲ್ಲ ನಿನ್ನ ಗೋಲ್ಡ್ ಚೇನ್ ಮಾರಿ ಆ ದುಡ್ಡು ನನಗೆ ಕೊಟ್ಬಿಡು. ಮಾರಿದ್ದೇನಾದರೂ ನಮ್ಮ ಅಣ್ಣನಿಗೆ ಗೊತ್ತಾದರೆ ನಾನು ಸಾಯಿಸ್ಬಿಡ್ತಾನೆ. ಬೇರೆ ಕಡೆ ಸಾಲ ಹಾಗಾದರೆ ಒಂದೇ ದಾರಿ ಇರೋದು. ಏನದು? ಅವನಿಗೆ ಇವತ್ತೇ ಲಾಸ್ಟ್ ಡೇ ಆಗಬೇಕು. ಅಂದರೆ ಇವತ್ತು ಅವನ್ನ ಸಾಯಿಸ್ಬಿಡ್ಬೇಕು. ಏನು ತಮಾಷೆ ಮಾಡ್ತಾ ಇದೀಯಾ? ಇಲ್ಲ, ನಾನು ನಿಜನೇ ಹೇಳ್ತಿದ್ದೀನಿ. ಮತ್ತು ನಿನ್ನ ಮನೇಲಿ ಹೇಳೋಕ್ಕಾಗಲ್ಲ ಅಂತೀಯ? ನಿನ್ನ ಹತ್ರ ಇರೋ ಬೈಕ್, ಗೋಲ್ಡ್ ಚೈನ್ ಯಾವುದನ್ನು ಮಾರೋಕ್ಕಾಗಲ್ಲ, ಹಾಗಂತ ಬೇರೆ ಕಡೆ ಸಾಲನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ಅವನ್ನ ಸಾಯಿಸ್ಬಿಡೋಣ. ಸಾಯಿಸ್ಬಿಡೋಣ ಅಂದರೆ? ಹಾಗಾದರೆ ನೀನು ಕೂಡ? ಹೌದು, ನಾನು ಕೂಡ ಅವನ ಹತ್ರ ಸಾಲ ಇಸ್ಕೊಂಡಿದ್ದೆ. ಅವನು ನನಗೂ ಇದೇ ಥರ ಟಾರ್ಚರ್ ಕೊಡ್ತಿದ್ದ. ಅದಕ್ಕೆ ನನ್ನ ಮಗನ ಇವತ್ತಿಬ್ಬರು ಸೇರಿ ಸಾಯಿಸ್ಬಿಡೋಣ. ಹಾಗಾದರೆ ಅವನು ಎಲ್ಲಿರ್ತಾನಂತ ನಿನಗೆ ಗೊತ್ತಾ? ನನಗೆ ಗೊತ್ತು, ಹೋಗೋಣ ಬಾ. ರಾಘವ್, ಟೀದು ದುಡ್ಡು ಕೊಟ್ಟಿಲ್ಲ. ಓ, ಅದಕ್ಕೆ ನಾನು ಆ ಥರ ನೋಡ್ತಿರೋದು. ನಡೆ, ಇನ್ನೊಂದು ಸ್ವಲ್ಪ ಬಂದ ಕೊಟ್ಟರೆ ನಡೆ. ಅದೇ ಸುಕ್ಕಿಯದು ನೋಡಿ, ತಗೊಂಡು ಬಾ ಅಲ್ಲಿ. ಅದಿ ಅವನಲ್ಲಿ ಹೋಗ್ತಿದ್ದಾನೆ. ಈ ಸುತ್ತಿಗೆ ತಗೊಂಡು ಅವ್ನು ಹೊಡೆದ್ಬಿಡು. ಯಾರು ಬರ್ದ ನಾನು ನೋಡ್ಕೊಳ್ತೀನಿ, ನೀನು ಹೋಗೋ. ಸರಿ, ನಾನು ಅವ್ನು ಹೊಡ್ತಿದ್ದಾಗೆ ನೀನು ಬಂದ್ಬಿಡು. ಸರಿ, ನಾನು ಬರ್ತೀನಿ, ಹೋಗು.
ರಾಘವ್, ನೀನಿಲ್ಲಿ ನಾನು ಕಾಣಿಸ್ತಿಲ್ವಲ್ಲ, ಇದೇಕ್ ಸಾಧ್ಯ? ನೀನೇ ನಾನು, ನಾನೇ ನೀನು. ಏನ್ ಬ್ರೋ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದೀರಾ? ಅಣ್ಣ ಹಾಗೆ ಇರೋದು, ಪ್ಲೇಯರ್ ಕೊಡು. ಏನ್ ತಮಾಷೆ ಮಾಡ್ತಾ ಇದೀಯಾ? ಅದಕ್ಕೆ ನನ್ನ ಮಗನ ಇವತ್ತಿಬ್ಬರು ಸೇರಿ ಸಾಯಿಸ್ಬಿಡೋಣ. ಹಾಗಾದ್ರೆ ಅವನು ಎಲ್ಲಿರ್ತಾನಂತ ನಿನಗೆ ಗೊತ್ತಾ? ನನಗೆ ಗೊತ್ತು, ಹೋಗೋಣ ಬಾ. ಅದೇ ಸಿಕ್ಕಿದ ನೋಡಿ, ತಗೊಂಡು ಬಾ ಅಲ್ಲಿ. ಈ ಸುತ್ತಿಗೆ ತಗೊಂಡು ಅವ್ನು ಹೊಡೆದ್ಬಿಡು. ನೀನು ಹೋಗೋ. ಸರಿ, ನಾನು ಅವ್ನು ಹೊಡ್ತಿದ್ದಾಗೆ ನೀನು ಬಂದು. ಸರಿ, ನಾನು ಬರ್ತೀನಿ, ಹೋಗು. ಯಾರು ನೀನು? ನನಗೆ ಕಾಣಿಸ್ತಾ ಇದೀಯಾ? ನಿನ್ನ ಮನಸ್ಸು, ಆಲೋಚನೆ ಎಲ್ಲ ನಾನೇ. ನೀನು ಯಾವ ರೀತಿ ನೋಡ್ತೀಯೋ ನಾನು ಅದೇ ರೀತಿ ಕಾಣಿಸ್ತೀನಿ. ನೀನಿವಾಗ ಅವನ್ನ ಸಾಯಿಸ್ಬಿಟ್ಟಿದೀಯಾ. ಪೊಲೀಸರು ಬಂದು ನಿನ್ನ ಹಿಡ್ಕೊಂಡೋಗಿ ಈ ವಿಷಯ ನಿಮ್ಮ ಅಣ್ಣನ ಗೊತ್ತಾಗಷ್ಟ್ರ ಒಳಗೆ ನೀನೇ ಸತ್ತೋಗ್ಬಿಡು. ಇಲ್ಲ, ನಂದೇನು ತಪ್ಪಿಲ್ಲ. ಹಾ, ನನ್ನ ಮನ್ಸು ನೀನೇ ಅಲ್ವಾ? ನೀನು ಹೇಳೋದಕ್ಕೆ ನಾನು ಅವನ್ನ ಸಾಯಿಸಿದ್ದು. ನೀನು ಈ ಪ್ರಾಬ್ಲಮ್ನಿಂದ ಹೊರಗಡೆ ಬರೋಕ್ಕೆ ಒಳ್ಳೆ ದಾರಿ ಕೆಟ್ಟ ದಾರಿ ಎರಡೂ ಹೇಳಿದೆ. ಆದರೆ ನೀನು ಕೆಟ್ಟ ದಾರಿನ ಮಾತ್ರ ಆಯ್ಕೆ ಮಾಡ್ಕೊಂಡೆ. ಅದು ನನ್ನ ತಪ್ಪಲ್ಲ, ನಿನ್ನ ತಪ್ಪು. ಇಲ್ಲ ಇಲ್ಲ, ಇದಕ್ಕೂ ಕೂಡ ಒಳ್ಳೆ ದಾರಿ ಇದೇ ಇರುತ್ತೆ. ಯೋಚನೆ ಮಾಡು, ಯೋಚನೆ ಮಾಡು, ಯೋಚನೆ ಮಾಡು, ಯೋಚನೆ ಮಾಡು. ಇಲ್ಲ, ಇದಕ್ಕೆ ಬೇರೆ ದಾರಿನೇ ಇಲ್ಲ. ನೀನು ಏನು ಯೋಚನೆ ಮಾಡ್ತಾ ಇದೀಯೋ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಸಾಯ್ಬೇಕು ಅಷ್ಟೇ. ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ, ನಿಜಾನೇ ಹೇಳೋದು. ನೀನು ನಿಜ ಹೇಳ್ತೀಯ, ಆದ್ರೆ ನನ್ನ ಫ್ಯೂಚರ್ನ ಡಿಸೈಡ್ ಮಾಡೋ ಹಕ್ಕು ನಿನ್ಗಿಲ್ಲ. ಇದರಿಂದ ಎಲ್ಲ ಮುಗೀತು ಅನ್ಕೊಂಡಿದೀಯಾ? ನೀನ್ ನನ್ನ ನೋಡ್ದಿಲ್ಲ, ನಿನ್ನ ನೀನೇ ಹೊಡ್ಕೊಂಡಿದೀಯ. ಇಲ್ಲ, ನಾನು ಹೊಡೆದಿದ್ದು ನನ್ನನ್ನಲ್ಲ,
ನನ್ನೊಳಗಿರೋ ನಿನ್ನನ್ನ ನೀನು ನನ್ನ ನೋಡ್ದಿರ್ಬೋದು, ಆದರೆ ನನ್ನನ್ನು ಸಾಯಿಸೋಕ್ಕೆ ನಿನ್ನ ಕೈಯಲ್ಲಿ ಮಾತ್ರ ಆಗಲ್ಲ. ಈಗ ನಾನೇ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಸಾಕು, ನಿಲ್ಸು. ನೀನು ಹೇಳಿದ್ದೆಲ್ಲ ನಿಜ ಆಗಲ್ಲ. ನನ್ನೊಳಗೆ ನೀನು, ನಿನ್ನೊಳಗೆ ನಾನಲ್ಲ. ಲೇ ಆದಿ ಎದ್ದಳೋ, ಯಾಕಿಲ್ಲಿ ಮಲಗಿದೀಯಾ? ಅಣ್ಣ, ಕೊಲೆ ಮಾಡಿಬಿಟ್ಟಿದ್ದೀನಿ. ನಾನು ಸಾಯಿಸ್ಬಿಟ್ಟಿದ್ದೀನಣ್ಣ. ಏನು, ನೀನು ಸಾಯಿಸಿದೀಯಾ? ಏನಾಯ್ತು ಅಂತ ಸರಿಯಾಗಿ ಹೇಳು. ನಿನ್ನೆ ರಾತ್ರಿ ಅಣ್ಣ, ನಾನು ಅವನ್ನ ಸಾಯಿಸಿದ್ದು ಪೊಲೀಸರಿಗೆ ಗೊತ್ತಾಗಿದೆ ಅನ್ಸುತ್ತೆ. ನಿಜವಾಗ್ಲೂ ಅವ್ರು ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿರೋದು. ನನಗೆ ತುಂಬ ಭಯ ಆಗ್ತಿದೆ ಅಣ್ಣ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಣ್ಣ. ನಾನು ಹೋಗಿ ನೋಡಿ ಬರ್ತೀನಿ, ನೀನಿರು. ಎಲ್ಲಿದ್ದಾನ ಅವನು? ಯಾರು ನೀವು? ಯಾರು ಬೇಕಿತ್ತು ನಿಮಗೆ? ಆದಿತ್ಯ ಎಲ್ಲಿದ್ದಾನೆ? ಕರೀರ ಅವನ್ನ. ಆದಿ ಅದೇ ದುಡ್ಡು ಕೊಡಬೇಕಾಗತ್ತಂತ ಮನೆ ಬಚ್ಕೊಂಡಿದೆ ನೀನು. ಹಾಗಾದ್ರೆ ಅವನು ಎಲ್ಲಿರ್ತಾನಂತ ನಿನಗೆ ಗೊತ್ತಾ? ನನಗೆ ಗೊತ್ತು, ಹೋಗೋಣ ಬಾ. ಅದೇ ಸಿಕ್ಕಿದ ನೋಡಿ, ತಗೊಂಡು ಬಾ ಅಲ್ಲಿ. ಸರಿ, ನಾನು ಅವನು ಗೊತ್ತಿದ್ದಾಗೆ ನೀನು ಬಂದು. ಸರಿ, ನಾನು ಬರ್ತೀನಿ, ಹೋಗು.
ಇಲ್ಲ ಅದೇ ದುಡ್ಡು ಕೊಡ್ತೀಯಾ ನಿನ್ನ ಬೈಕ್ ತಗೊಂಡು ಹೋಗ್ಲಾ? ಇವನೇನ ಅವನು? ಎಷ್ಟು ಕೊಡ್ಬೇಕು ದುಡ್ಡು? 50,000. ತಗೋ 50,000. ಲೇ ಆದಿ, ಬರೀ 50,000ಗೋಸ್ಕರ ಒಬ್ಬನ ಸಾಯಿಸೋಷ್ಟು, ನಿನಗೆ ನೀನೇ ಸಾಯಿಸ್ಕೊಳ್ಳೋಷ್ಟು ಯೋಚನೆ ಮಾಡ್ತಾ ಇದೆಯಲ್ಲ, ಅಂಥದ್ದೇನಾಗಿದೆ ನಿನಗೆ? ಆದಿ, ಸಾಲ ಅಂದರೆ ಹಣದ ಅವಶ್ಯಕತೆ ಅಲ್ಲ, ಅದು ಹಣದ ಆಸೆ ಮಿತಿ ಮೀರಿದ ಕ್ಷಣ. ಸಾಲ ಬೇಕಾದರೆ ತೀರಿಸ್ಬೋದು, ಆದರೆ ಅದರಿಂದ ಆಗೋ ಅವಮಾನ ಸಹಿಸ್ಕೊಳಕ್ಕಾಗಲ್ಲ. ಇಷ್ಟೆಲ್ಲ ಆದರೂ ನನ್ಗೆ ಹೇಳ್ಬೇಕಂತ ಅನ್ಸಿಲ್ವ ನಿನಗೆ? ಸರಿ, ಇನ್ಮುಂದೆ ಏನೇ ಆಗಲಿ ನನಗೆ ಹೇಳಬೇಕು. ಮತ್ತೆ ಬೆಟ್ಟಿಂಗು ಡ್ರಗ್ಸ್ ಅಂತ ಹೋದಿಯೋ? ಸತ್ತು ಬದುಕ್ದವನಿಗೆ ಮತ್ತೆ ಸಾಯ್ಬೇಕು ಅಂತ ಅನ್ಸೋದಿಲ್ಲ ಅಣ್ಣ. ಈಗಲಿಂದ ಇದನ್ನೆಲ್ಲ ಬಿಟ್ಬಿಡ್ತೀನಿ. ಆದಿ, ಅವನ್ನ ಸಾಯಿಸಿದ್ದೀನಿ ಅಂತ ಹೇಳಿದೆ. ಓಹೋ, ಅದು ಕೂಡ ಕಲ್ಪನೆನಾ? ನೋಡಾದಿ, ನಮ್ಮೊಳಗಡೆ ಒಬ್ಬನು ಇರ್ತಾನೆ, ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ ಇದು ಸರಿ, ಇದು ತಪ್ಪು, ಇದು ಮಾಡು, ಇದು ಮಾಡಬಾರ್ದು ಅಂತ. ಆದರೆ ಅವಾಗ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದೇ ಮುಖ್ಯ. ಅಣ್ಣ, ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ನಲ್ಲ, ನೀನು ಹೇಗೆ ಒಳಗೆ ಬಂದೆ? ರಾಘವ್, ನೀನಿಲ್ಲಿ? ನನ್ನ ಮನ್ಸು ನೀನೇ ಅಲ್ವಾ? ನೀನು ಹೇಳಿದ್ದಕ್ಕೆ ನಾನು ಅವನ್ನ ಸಾಯಿಸಿದ್ದು. ಆದ್ರೆ ನನ್ನ ಫ್ಯೂಚರ್ನ ಡಿಸೈಡ್ ಮಾಡೋ ಹಕ್ಕು ನಿನ್ಗಿಲ್ಲ. ನನ್ನೊಳಗೆ ನೀನು, ನಿನ್ನೊಳಗೆ ನಾನಲ್ಲ.